ಶಾಂತಿ. ಮುರಳಿಯ ದಿನಾಂಕ 5/4/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ ಮುರಳಿ 15/11/2009. ಬಾಬಾ ತಿಳಿಸುತ್ತಾರೆ, ಸ್ವರಾಜ್ಯದ ರಿಸಲ್ಟ್ ಫಲಿತಾಂಶ ಚೆಕ್ ಮಾಡಿಕೊಂಡು ಸ್ವಯಂವನ್ನು ಚೇಂಜ್ ಮಾಡಿಕೊಳ್ಳಿ ಮತ್ತು ಅಖಂಡ ರಾಜ್ಯದ ಅಧಿಕಾರಿ ಆಗಿರಿ. ಸ್ವರಾಜ್ಯದ ಫಲಿತಾಂಶವನ್ನು ಪರೀಕ್ಷಿಸಿಕೊಂಡು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಿ ಮತ್ತು ಅಖಂಡ ರಾಜ್ಯದ ಅಧಿಕಾರಿ ಆಗಿರಿ. ಇಂದು ಹೃದಯ ರಾಮ ತಂದೆ ತನ್ನ ರಾಜ್ ದುಲಾರೆ ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ. ಮುದ್ದು ಮಕ್ಕಳು. ದುಲಾರೆ ಯಾಕೆ, ಮುದ್ದು ಯಾಕೆ ಬಾಬನಿಗೆ ಅಷ್ಟು ಮುದ್ದು? ತಿಳ್ಕೊಂಡಿದ್ದೀರಲ್ವ, ತಾವು ಪ್ರತಿಯೊಬ್ಬ ಮಕ್ಕಳು 3 ಸಿಂಹಾಸನಗಳಿಗೆ ಮಾಲೀಕರಾಗಿದ್ದೀರಾ. ಒಂದು ಸ್ವರಾಜ್ಯದ ಸಿಂಹಾಸನ, ಮತ್ತೊಂದು ಬಾಪ್ದಾದರವರ ಹೃದಯ ಸಿಂಹಾಸನ, ಮೂರನೆಯದು ಭವಿಷ್ಯದ ಸಿಂಹಾಸನ. 3 ಸಿಂಹಾಸನಗಳಿಗೆ ಅಧಿಕಾರಿಗಳಾಗಿದ್ದೀರಾ. ತಮ್ಮ ಭವಿಷ್ಯ ಸಿಂಹಾಸನದ್ದು ಸಹ ಅಭ್ಯಾಸ ಇಲ್ಲೇ ಮಾಡುತ್ತಿದ್ದೀರಾ. ಭವಿಷ್ಯದ ತಯಾರಿ ಮತ್ತು ಪುರುಷಾರ್ಥ ಈಗಲೇ ಮಾಡುತ್ತಿದ್ದೀರಾ. ಈಗಿನ ಪುರುಷಾರ್ಥ ಅನೇಕ ಜನ್ಮಗಳ ರಾಜ್ಯ ಭಾಗ್ಯ ಕೊಡಿಸುವಂತಹದ್ದಾಗಿದೆ. ಈ ಸಮಯವೇ ತಮ್ಮ ರಾಜ್ಯ ಭಾಗ್ಯದ ಸಂಸ್ಕಾರ ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ. ಏಕೆಂದರೆ ಈಗಿನ ಪುರುಷಾರ್ಥ ಭವಿಷ್ಯದ ರಾಜ್ಯದ ಅಧಿಕಾರಿಗಳನ್ನಾಗಿ ಮಾಡುತ್ತದೆ. ಅಂದಾಗ ಪರೀಕ್ಷಿಸಿಕೊಳ್ಳಿ, ಈ ಸಮಯ ತಮ್ಮ ಪುರುಷಾರ್ಥ ಯಥಾರ್ಥವಾಗಿ ಇದೆಯಾ? ಹೇಗೆ ಭವಿಷ್ಯದಲ್ಲಿ ಒಂದು ರಾಜ್ಯವಿರುತ್ತೆ ಅಂದಾಗ ಈಗ ಚೆಕ್ ಮಾಡಿಕೊಳ್ಳಿ, ನಮ್ಮ ಒಂದು ರಾಜ್ಯ ಮನಸ್ಸಿನಲ್ಲಿ ನಡೆಯುತ್ತಿದೆಯಾ? ಪುರುಷಾರ್ಥದಲ್ಲಿ ಒಂದು ರಾಜ್ಯವಿದೆಯಾ ಅಥವಾ ಮಾಯೆ ರಾಜ್ಯದಲ್ಲಿ ವಿಘ್ನ ಹಾಕುತ್ತಿದೆಯಾ? ಒಂದು ರಾಜ್ಯದ ಬದಲಾಗಿ ಮಾಯೆಯ ಪ್ರಭಾವವಂತೂ ಬೀಳುತ್ತಿಲ್ಲವಾ? 2 ರಾಜ್ಯ ಇಲ್ಲವಾ? ಭವಿಷ್ಯದ ವಿಶೇಷತೆಯಾಗಿದೆ ಒಂದು ರಾಜ್ಯದ್ದು. ಅಂದಾಗ ಈಗಿನ ಅಭ್ಯಾಸ ಭವಿಷ್ಯದಲ್ಲಿ ನಡೆಯುತ್ತದೆ. ಅಂದಾಗ ಪರೀಕ್ಷಿಸಿಕೊಳ್ಳಿ, ಈಗ ಸ್ವರಾಜ್ಯ ಇದೆಯಾ? ಸ್ವರಾಜ್ಯದಲ್ಲಿ ಎಲ್ಲಿಯೂ ಮಾಯೆ ಪ್ರವೇಶ ಮಾಡುತ್ತಿಲ್ಲವಾ? 2 ರಾಜ್ಯ ಇಲ್ಲವಾ? ಒಂದು ವೇಳೆ 2 ರಾಜ್ಯ ನಡೆಯುತ್ತಿದೆ ಎಂದರೆ ಒಂದು ರಾಜ್ಯದ ಸಂಸ್ಕಾರವನ್ನು ಯಾವಾಗ ತುಂಬಿಕೊಳ್ಳುತ್ತೀರಾ? ಭವಿಷ್ಯದ ವಿಶೇಷತೆಯಾಗಿದೆ ಒಂದು ರಾಜ್ಯ ಮತ್ತು ಒಂದು ಧರ್ಮ. ಧರ್ಮ ಯಾವುದು? ನಿಮ್ಮ ವಿಶೇಷ ಧಾರಣೆ ಯಾವುದಾಗಿದೆ? ಸಂಪೂರ್ಣ ಪವಿತ್ರತೆ. ಅಂದಾಗ ಪರೀಕ್ಷಿಸಿಕೊಳ್ಳಿ, ಒಂದು ಧರ್ಮವಿದೆಯಾ? ಮಧ್ಯದಲ್ಲಿ ಮತ್ತೊಂದು ಧರ್ಮ ಅಪವಿತ್ರತೆ ಪ್ರವೇಶ ಮಾಡುತ್ತಿಲ್ಲವಾ? ಜೊತೆಯಲ್ಲಿ ಇದನ್ನು ಪರೀಕ್ಷಿಸಿಕೊಳ್ಳಿ, ಲಾ ಆ್ಯಂಡ್ ಆರ್ಡರ್ ಒಂದೇ ಇದೆಯಾ? ಒಬ್ಬ ತಂದೆಯ ಲಾ ಮತ್ತು ಆರ್ಡರ್ ಇದೆಯಾ? ಅಥವಾ ಮಾಯೆ ಮಧ್ಯದಲ್ಲಿ ಪ್ರವೇಶ ಮಾಡುತ್ತಿದೆಯಾ? ಒಂದರ ರಾಜ್ಯ ಅಂದರೆ ಒಂದೇ ರಾಜ್ಯ ಅಂದಾಗ ನಿರ್ವಿಘ್ನವಾಗಿರುತ್ತೆ. ನಿರ್ವಿಘ್ನವಾಗಿ ನಡೀತಾ ಇದೆಯಾ? ಮತ್ತೊಂದು ಮಾತು, ರಾಜ್ಯದಲ್ಲಿ ಸದಾ ಸುಖ ಮತ್ತು ಶಾಂತಿ ನ್ಯಾಚುರಲ್ ಆಗಿ ಇರುತ್ತಾ? ಈಗ ನೋಡ್ಕೊಳ್ಳಿ, ಸತ್ಯಯುಗದಲ್ಲಿ ಸುಖ ಮತ್ತು ಶಾಂತಿ ನ್ಯಾಚುರಲ್ ಆಗಿರುತ್ತೆ. ಅಂದಾಗ ಈಗ ಪರೀಕ್ಷಿಸಿಕೊಳ್ಳಿ, ತಮ್ಮ ರಾಜ್ಯದಲ್ಲಿ ಸದಾ ಸುಖ ಮತ್ತು ಶಾಂತಿ ಇದೆಯಾ? ಬೇರೆ ಯಾವುದೇ ಮಧ್ಯ ಪ್ರವೇಶ ಇಲ್ಲವಾ? ಸ್ವರಾಜ್ಯದಲ್ಲಿ ಮಾಯೆ ತಮ್ಮ ದಕ್ಕಲ್ ಕೊಟ್ಟು ಅಶಾಂತಿ ಹರಡಿಸುತ್ತಿಲ್ಲವಾ? ಸ್ವರಾಜ್ಯದಲ್ಲಿ ಯಾವುದೇ ಸ್ಯಾಲ್ವೇಷನ್, ಯಾವುದೇ ಪ್ರಶಂಸೆಯ ಪ್ರಭಾವದ ಮಾಯೆ ಇಲ್ವಾ? ಮಾಯೆಯ ಪ್ರಭಾವ ಇಲ್ವಾ? ಪ್ರಶಂಸೆ ಬೇಕು, ಗೌರವ ಬೇಕು, ಪ್ರಭಾವ ಬೇಕು, ಈ ಥರ ಮಾಯೆ ಇಲ್ವಾ? ಸದಾ ಸುಖ, ಶಾಂತಿ, ಆನಂದ, ಪ್ರೇಮ, ಅತೀಂದ್ರಿಯ ಸುಖ ಕಾಯಮ್ಮಾಗಿ ಇರುವುದಾ? ಏಕೆಂದರೆ ತಾವು ತಿಳಿದುಕೊಂಡಿದ್ದೀರಾ, ಭವಿಷ್ಯದ ರಾಜ್ಯದಲ್ಲಿ ಸರ್ವ ಪ್ರಾಪ್ತಿ ಇರುತ್ತದೆ, ಸಂಪನ್ನತೆ ಇರುತ್ತದೆ. ಈ ಕಾರಣದಿಂದಾಗಿ ಸಂತುಷ್ಟತೆಯೂ ಇರುವುದು. ಅಂದಾಗ ಈಗಲೂ ಸ್ವರಾಜ್ಯ ಸಂಪನ್ನರಾಗಿದ್ದೀರಾ? ಯಾವುದೇ ಕಡಿಮೆ ಇದೆಯಾ? ಸ್ವರಾಜ್ಯ ಸಂಪನ್ನವಾಗಿದೆಯಾ ಅಥವಾ ಕಡಿಮೆ ಇದೆಯಾ? ಏಕೆಂದರೆ ಈಗಿನ ಪುರುಷಾರ್ಥದಲ್ಲಿ ಒಂದು ವೇಳೆ ಕಡಿಮೆ ಆಯಿತೆಂದರೆ ಭವಿಷ್ಯ ಅಖಂಡ ರಾಜ್ಯದ ಅಧಿಕಾರಿ ಹೇಗೆ ಆಗುತ್ತೀರಾ? ಪೂರ್ತಿ ಆಧಾರ ಈಗಿನ ಪುರುಷಾರ್ಥದ ಮೇಲೆ ಇದೆ. ಈಗಿನ ಯಾವುದೇ ಕಡಿಮೆ ಭವಿಷ್ಯದ ಸಂಪೂರ್ಣ ರಾಜ್ಯದ ಅಧಿಕಾರಿಯನ್ನಾಗಿ ಮಾಡಲು ಬಿಡುವುದಿಲ್ಲ.
ಬಹಳ ಕಾಲದ ಈ ಸ್ವರಾಜ್ಯದ ಅಭ್ಯಾಸ ಭವಿಷ್ಯ ರಾಜ್ಯದ ಅಧಿಕಾರಿಯನ್ನಾಗಿ ಮಾಡುತ್ತದೆ. ಅಂದಾಗ ತಮ್ಮ ಚೆಕ್ಕಿಂಗ್ ಸದಾ ಇರಲಿ, ಏಕೆಂದರೆ ಈಗ ಒಂದು ವೇಳೆ ಬಹಳ ಕಾಲದ ಪುರುಷಾರ್ಥ ಇಲ್ಲವೆಂದರೆ ಪ್ರಾರಬ್ಧದ ಕಡಿಮೆ ಆಗುವುದು. ಆದ್ದರಿಂದ ಬಾಪ್ದಾದ ಸಮಯ ಪ್ರತಿ ಸಮಯ ಈ ಗಮನ ಸೆಳೆಸುತ್ತಿದ್ದಾರೆ. ಇದಕ್ಕಾಗಿ ಈಗ ತಮ್ಮನ್ನು ಸಂಪನ್ನ ಮತ್ತು ಸಂಪೂರ್ಣ ಮಾಡಿಕೊಳ್ಳಿ. ಒಂದು ವೇಳೆ ಈಗ ಮಧ್ಯದಲ್ಲಿ ಹೇಳಿಬಿಡ್ತೀರ ಪುರುಷಾರ್ಥ ನಡೀತಿದೆ, ಆದರೆ ಪುರುಷಾರ್ಥದ ಮಧ್ಯದಲ್ಲಿ ಪುರುಷಾರ್ಥ ನಡೀತಿದೆ, ಆದರೆ ಈ ಕಾರಣ ತೋ ಬರ್ತಿಲ್ಲ ತಾನೆ, ಇದಂತೂ ಆಗ್ಬಿಡತ್ತೆ, ಇದಂತೂ ಮಾಡಿಬಿಡ್ತೇವೆ. ಈ ಸಂಸ್ಕಾರ ಅವಿನಾಶಿ 21 ಜನ್ಮಗಳ ಅಖಂಡ ರಾಜ್ಯದ ಅಧಿಕಾರಿಯನ್ನಾಗಿ ಮಾಡುವುದಿಲ್ಲ. ಬಾಪ್ದಾದ ಸದಾ ಕಾಲಕ್ಕಾಗಿ ಅಟೆನ್ಷನ್ ಕೊಡಿಸುತ್ತಿದ್ದಾರೆ. ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಯಾವುದೇ ವಿಘ್ನ ಬರುತ್ತೆ, ಬಿರುಗಾಳಿ ಬರುತ್ತೆ ಅಂದಾಗ ಬಿರುಗಾಳಿಯೂ ಸಹ ಉಡುಗೊರೆಯಾಗುವುದು. ಬಿರುಗಾಳಿ ಅಲ್ಲ, ಆದರೆ ಉಡುಗೊರೆಯಾಗುವುದು. ಯಾವುದೇ ಪ್ರಕಾರದ ಮಾಯೆಯ ಘರ್ಷಣೆ ಆಗುವುದು. ಅನುಭವ ಮಾಡಿಸುತ್ತೆ ಮಾಯೆ ಅಂದಾಗ ಆ ಅನುಭವವೂ ಸಹ ಆ ರೀತಿಯ ಅನುಭವ ಆಗತ್ತೆ. ನಮಗೆ ಈ ಅನುಭವದ ಮೆಟ್ಟಿಲು ಮುಂದುವರಿಸುತ್ತೆ ಎಂದು. ಇದಕ್ಕಾಗಿ ಬಾಪ್ದಾದ ಹೇಳುತ್ತಾರೆ, ಸದಾ ತಮ್ಮ ಚಾರ್ಟನ್ನು ತಾವೇ ಪರೀಕ್ಷಿಸಿಕೊಳ್ಳಿ. ಎಷ್ಟೆಷ್ಟು ತಮ್ಮ ಚಾರ್ಟ್ ಚೆಕ್ ಮಾಡಿಕೊಳ್ಳುತ್ತೀರಾ ಅಷ್ಟು ಚೆಕ್ ಮಾಡಿಕೊಂಡು ಚೇಂಜ್ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರು ತಮ್ಮ ಚಾರ್ಟನ್ನು ಚೆಕ್ ಮಾಡ್ತೀರಾ? ಚಾರ್ಟ್ ಚೆಕ್ ಮಾಡ್ಕೊಳ್ತೀರಾ? ಯಾರು ಪ್ರತಿದಿನ ಚಾರ್ಟು ಚೆಕ್ ಮಾಡ್ತೀರಾ ಅವ್ರ ಕೈ ಮೇಲೆ ಮಾಡಿ. ಯಾರು ಪ್ರತಿದಿನ ಮಾಡ್ತೀರಾ? ಆಗಾಗ ಅಲ್ಲ. ಒಂದಿನ ಮಾಡಿದ್ವಿ ಮತ್ತೆ ಒಂದು ವಾರ ಮಾಡಲಿಲ್ಲ, ಆಗಾಗ ಮಾಡುವವರಲ್ಲ, ಪ್ರತಿನಿತ್ಯ. ಬಾಬಾ ಹೇಳ್ತಾರೆ ಸದಾ ರೋಸ್. ಯಾರು ಪ್ರತಿದಿನ ಚೆಕ್ ಮಾಡ್ಕೊಳ್ತೀರಾ ಚಾರ್ಟು ಅವರು ಕೈ ಎತ್ತಿ. ಪ್ರತಿದಿನ ಚಾರ್ಟ್ ಚೆಕ್ ಮಾಡಿಕೊಳ್ಳಿ ಮತ್ತು ಚೇಂಜ್ ಮಾಡಿಕೊಳ್ಳಿ. ಏಕೆಂದರೆ ಸಮಯದ ಇಶಾರೆ ಬಾಬ್ದಾದರವರು ಬಹಳ ಸಮಯದಿಂದ ಕೊಟ್ಟಿದ್ದಾರೆ. ಸಮಯವನ್ನು ನೋಡುತ್ತಲೂ ಇದ್ದೀರಾ. ಮನುಷ್ಯರ ಮನಸ್ಸಿನಲ್ಲಿ ಚಿಂತೆ ಹೆಚ್ಚುತ್ತಿದೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಚಿಂತೆ ಇಲ್ಲ, ಆದರೆ ಪ್ರಭುವಿನ ಚಿಂತನೆ ಇದೆ. ಪ್ರಭು ಚಿಂತನೆ ಇರುವ ಕಾರಣ ತಾವು ಸದಾ ತಿಳಿದುಕೊಂಡಿದ್ದೀರಾ, ನಾವು ನಿಮಿತ್ತರಿದ್ದೇವೆ, ನಿರ್ಮಾಣರಾಗಿದ್ದೇವೆ. ಏಕೆಂದರೆ ಮಾಡಿಸುವವರು ಬಾಬಾ ಆಗಿದ್ದಾರೆ. ಇದರ ಕಾರಣ ತಮ್ಮ ಮನಸ್ಸಿನಲ್ಲಿ ಚಿಂತೆ ಇಲ್ಲ. ಮಾಡಿಸುವವರು ಮಾಡಿಸುತ್ತಿದ್ದಾರೆ. ಈ ಸ್ಮೃತಿ ಸದಾ ಮುಂದುವರೆಸುತ್ತಿದೆ. ಈಗ ವಿಶೇಷವಾಗಿ ಪ್ರತಿಯೊಬ್ಬರು ಇದನ್ನು ಪರೀಕ್ಷಿಸಿಕೊಳ್ಳಬೇಕು. ಈ ಸಂಗಮ ಯುಗದ ಒಂದೊಂದು ಸೆಕೆಂಡ್ ಒಂದು ಸಮಯ ಮತ್ತು ಸಂಕಲ್ಪ ಶುಭವಾಗಿ ನಡೆಯುತ್ತಿದೆಯಾ? ಈ ಸಮಯದ ಮಹತ್ವವನ್ನು ತಿಳಿದು ಒಂದು ಸೆಕೆಂಡ್ ಅಲ್ಲ, ಆದರೆ ಒಂದು ಸೆಕೆಂಡಿಗೂ ವ್ಯಾಲ್ಯೂ ಇದೆ, ಮಹತ್ವ ಇದೆ. ಕೆಲವೊಮ್ಮೆ ಮಕ್ಕಳು ಹೇಳುತ್ತಾರೆ ಸಂಕಲ್ಪ ನಡೆಯುತ್ತೆ, ಆದರೆ 2-4 ನಿಮಿಷ ನಡೆಯುತ್ತೆ. ಆದರೆ ಸಂಗಮದ ಸಮಯದ ವ್ಯಾಲ್ಯೂ ಇದೆ. ಈಗ 1 ಸೆಕೆಂಡು 1 ಗಂಟೆಗೆ ಸಮಾನವಾಗಿದೆ. ಸಂಗಮದ 1 ಗಳಿಗೆಯೂ ಸಹ 1 ಗಂಟೆಗೆ ಸಮಾನವಾಗಿದೆ. ಇಷ್ಟು ಈ ಸಮಯಕ್ಕೆ ವ್ಯಾಲ್ಯೂ ಇದೆ. ಏಕೆಂದರೆ ಬಾಪ್ದಾದ ಹೇಳಿದ್ದಾರೆ, ಅಚಾನಕ್ಕಾಗಿ ಯಾವುದೇ ಸಮಯ ನಿಮ್ಮ ಫೈನಲ್ ಪೇಪರ್ ಆಗುವುದು. ಬಾಪ್ದಾದರವರು ಸಹ ತಿಳಿಸುವುದಿಲ್ಲ. ಆದ್ದರಿಂದ ಈ ಸಮಯದ ಅಟೆನ್ಷನ್ ಸ್ವಯಂವನ್ನು ಸಂಪೂರ್ಣ ಮತ್ತು ಸಂಪನ್ನರನ್ನಾಗಿ ಮಾಡಿಕೊಳ್ಳಬೇಕು. ಬಾಪ್ದಾದರವರು ಏನು ಸರ್ವ ಖಜಾನೆಗಳನ್ನು ಕೊಟ್ಟಿದ್ದಾರೆ, ಆ ಒಂದೊಂದು ಖಜಾನೆಯನ್ನು ಸಮಯಕ್ಕೆ ಕಾರ್ಯದಲ್ಲಿ ತೊಡಗಿಸಬೇಕು. ಖಜಾನೆಗಳಿಗೆ ಮಾಲೀಕರಾಗಿದ್ದೀರಾ. ಮಾಲೀಕರ ವಿಶೇಷತೆ ಏನೆಂದರೆ ಯಾವ ಸಮಯದಲ್ಲಿ ಯಾವ ಖಜಾನೆಯ ಅವಶ್ಯಕತೆ ಇರುವುದು ಆ ಸಮಯದಲ್ಲಿ ಆ ಖಜಾನೆ ಕಾರ್ಯದಲ್ಲಿ ತೊಡಗಿಸಬೇಕು. ತಾವು ಆರ್ಡರ್ ಮಾಡಿ ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿಗೆ ಅಂದಾಗ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಕಾರ್ಯದಲ್ಲಿ ತೊಡಗುತ್ತಿದೆಯಾ? ಏಕೆಂದರೆ ಮಾಲೀಕರೆಂದು ಯಾರಿಗೆ ಹೇಳಲಾಗುವುದು?
ಯಾರು ಸಮಯಕ್ಕೆ ತಮ್ಮ ಖಜಾನೆಗಳನ್ನು ಕಾರ್ಯದಲ್ಲಿ ತೊಡಗಿಸಲಾಗುತ್ತೆ ಅಂದಾಗ ಈಗ ಇಷ್ಟು ಸ್ವಯಂನ ಮೇಲೆ ಗಮನ ಕೊಡಬೇಕು. ಎಲ್ಲರಲ್ಲಿ ಖುಷಿಯ ಖಜಾನೆ ಸದಾ ಮುಖದಲ್ಲಿ ಮತ್ತು ನಡತೆಯಲ್ಲಿ ಕಾಣಬೇಕು. ಖುಷಿ ಅವಿನಾಶಿ ತಂದೆಯ ಕೊಡುಗೆಯಾಗಿದೆ ಅಂದಾಗ ಅವಿನಾಶಿ ತಂದೆಯ ಕೊಡುಗೆಯನ್ನು ಅವಿನಾಶಿಯಾಗಿ ಇಟ್ಟುಕೊಳ್ಳಿ. ಖುಷಿಗಾಗಿ ಹೇಳಲಾಗುವುದು ಖುಷಿಯಂತಹ ಯಾವುದೇ ಆಹಾರವಿಲ್ಲ, ಖುಷಿಯಂತಹ ಖಜಾನೆ ಇಲ್ಲ ಅಂದಾಗ ಯಾರ ಆಂತರಿಕದಲ್ಲಿ ಸದಾ ಖುಷಿ ಇರುವುದು ಅವರ ನಯನಗಳಿಂದ ಮುಖದಿಂದ ನಡತೆಯಿಂದ ಆಟೋಮೆಟಿಕ್ಕಾಗಿ ಕಂಡುಬರುತ್ತದೆ. ಬಾಬ್ದಾದರವರ ವರದಾನ ಇದೆ, ಸದಾ ಖುಷಿಯಾಗಿ ಇರಿ ಮತ್ತು ಸದಾ ಖುಷಿಯನ್ನು ಹಂಚಿ. ಏಕೆಂದರೆ ಖುಷಿ ಹಂಚುವುದರಿಂದ ಖುಷಿ ಹೆಚ್ಚುವುದು ಮತ್ತು ಯಾವುದೇ ಖಜಾನೆ ಹಂಚುವುದರಿಂದ ಕಡಿಮೆ ಆಗತ್ತೆ. ಆದರೆ ಖುಷಿಯ ಖಜಾನೆ ಎಷ್ಟು ಹಂಚುತ್ತೀರಾ ಅಷ್ಟು ಹೆಚ್ಚುವುದು ಅಂದಾಗ ಪರೀಕ್ಷಿಸಿಕೊಳ್ಳಿ, ಖುಷಿಯ ಖಜಾನೆ ಸದಾ ಕಾಯಮ್ಮಾಗಿದೆಯಾ? ಈಗ ಎಲ್ಲ ಮಕ್ಕಳು ಬಲೆ ದೇಶದವರಿರಬಹುದು, ವಿದೇಶದವರಿರಬಹುದು, ಎಲ್ಲ ಮಕ್ಕಳಿಗೂ ಬಾಬ್ದಾದ ಒಂದು ಮಾತಿನ ವಿಶೇಷ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಯಾವ ಮಾತಿನಗಾಗಿ? ಯಾವ ಮಾತಿನ ಶುಭಾಶಯಗಳು? ಏನೆಲ್ಲರೂ ಬಲೆ ದೇಶದಲ್ಲಿರಬಹುದು, ವಿದೇಶದಲ್ಲಿರಬಹುದು, ತಮ್ಮ ಉಮಂಗ ಉತ್ಸಾಹದಿಂದ ಆತ್ಮರಿಗೆ ತಂದೆಯ ಸಂದೇಶ ಕೊಟ್ಟಿದ್ದೀರಾ. ಎಲ್ಲರೂ ತಮ್ಮ ಖುಷಿಯಿಂದ ಏನು ಕಾರ್ಯ ಮಾಡಿದ್ದೀರಾ ಆ ಕಾರ್ಯದಲ್ಲಿ ಪ್ರೋಗ್ರಾಮ್ ಒಂದು ಮಾಡಿದ್ರೆ, ಪ್ರತಿ ಸ್ಥಾನದಲ್ಲಿ ಒಂದೇ ಪ್ರೋಗ್ರಾಮ್ ಮಾಡಿದ್ರೆ, ಎಲ್ಲ ಕಡೆ ಒಂದೇ ಥರದ ಪ್ರೋಗ್ರಾಮು, ಆದರೆ ಅದರ ಫಲ 1000 ಪಟ್ಟು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಬಾಬ್ದಾದರವರಿಗೆ ಇದೇ ಸಂಕಲ್ಪ ಇದೆ. ಈಗಿನ ಸಮಯ ಪ್ರಮಾಣ ಏನು ಪರಿಸ್ಥಿತಿಗಳಿದೆ ಅದು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ನಾಜೂಕಾಗತ್ತೆ. ಆದ್ದರಿಂದ ಬಲೆ ಹಳ್ಳಿ ಇರಬಹುದು, ನಗರವಿರಬಹುದು, ಯಾವುದೇ ಮೂಲೆ ಇರಬಹುದು, ಯಾರೂ ಸಹ ಈ ರೀತಿ ದೂರು ಹೇಳಬಾರ್ದು. ನಮಗೆ ಬಾಬಾ ಬಂದಿದ್ರೂ ಸಹ ಸಂದೇಶ ಸಿಗಲಿಲ್ಲ. ಆದ್ದರಿಂದ ಎಲ್ಲರೂ ಏನು ಉಮಂಗ ಉತ್ಸಾಹದಿಂದ ಕಾರ್ಯ ಮಾಡಿದ್ದೀರಾ, ಬಾಬ್ದಾದ ಖುಷಿಯಾಗಿದ್ದಾರೆ. ಹಾಗೆಯೇ ಪರಸ್ಪರದಲ್ಲಿ ಸೇರಿ ಅಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇರಿ. ಬಾಬ್ದಾದ ನೋಡಿದ್ದಾರೆ ಉಮಂಗ ಉತ್ಸಾಹ ಮತ್ತು ಸಾಹಸ ಎಲ್ಲರೂ ತಮ್ಮ ತಮ್ಮ ವಿಧಿಯಿಂದ ಕಾರ್ಯದಲ್ಲಿ ತೊಡಗಿಸಿದ್ದೀರಾ. ಆದರೆ ಈಗಂತೂ ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದೀರಾ. ಮುಂದಿನ ಸಮಯ ಪ್ರಮಾಣವಾಗಿ ಇದೇ ಲಕ್ಷ್ಯವಿಟ್ಟುಕೊಳ್ಳಿ, ಯಾವುದೇ ಮೂಲೆ ಸಂದೇಶವಿಲ್ಲದೆ ಇರಬಾರದು. ಇದರಲ್ಲಿ ತಮ್ಮ ಪುರುಷಾರ್ಥ ಚೆನ್ನಾಗಿ ನಡೆಯುವುದು ಮತ್ತು ಆತ್ಮರ ಕಲ್ಯಾಣವೂ ಆಗುವುದು. ಎಲ್ಲರಿಗೂ ಈ ಪ್ರೋಗ್ರಾಮ್ ಇಷ್ಟ ಆಯಿತು ಅಲ್ವಾ? ಇಷ್ಟ ಆಯಿತು ಅಲ್ವಾ ಅಂದಾಗ ಬಾಬ್ದಾದ ಎಲ್ಲ ಮಕ್ಕಳಿಗೂ ಬಾರಿ ಬಾರಿಗೂ ಇದೇ ಹೇಳುತ್ತಾರೆ, ಆತ್ಮರ ಪ್ರತಿಯಾಗಿ ದಯಾಹೃದಯಿ ಆಗಿರಿ. ಈ ಕಾಲದ ದುಃಖ ಅಶಾಂತಿಯ ಕಾರಣದಿಂದಾಗಿ ಎಲ್ಲರ ಹೃದಯದಿಂದ ಎಲ್ಲರೂ ಇದೇ ಹೇಳ್ತಾರೆ, ಹೃದಯದಿಂದ ಭಗವಂತ ದಯೆ ತೋರಿಸಿ ಕೃಪೆ ಮಾಡಿ ಅಂದಾಗ ಬಾಬನ ಸಾತಿ ಮಕ್ಕಳು ತಾವಾಗಿದ್ದೀರಾ ಅಲ್ವಾ? ತಂದೆ ಮಕ್ಕಳ ಮೂಲಕ ಈಗ ಪ್ರತಿಯೊಬ್ಬ ಮಗುವಿನ ದಯಾಹೃದಯ ಪಾತ್ರವನ್ನು ನೋಡಲು ಬಯಸುತ್ತಾರೆ. ನಿಮ್ಮ ಉಮಂಗ ಇದೆ, ದುಃಖಮಯ ಸಂಸಾರವನ್ನು ಪರಿವರ್ತನೆ ಮಾಡಿ ಸುಖಮಯ ಸಂಸಾರ ಮಾಡಬೇಕು. ಇದು ಪರಿವರ್ತನೆ ಆಗಬೇಕು, ಸುಖಮಯ ಸಂಸಾರ ಬರಬೇಕು ಅಂತ ತಮಗೆ ಉಮಂಗ ಇದೆ ಅಂದಾಗ ಸುಖಮಯ ಸಂಸಾರ ಬರಲು ಈ ದುಃಖ ಅಶಾಂತಿಯ ವಿನಾಶ ಆಗಲಿಕ್ಕೋಸ್ಕರ ಪರಿಸ್ಥಿತಿಗಳು ಬದಲಾಗುತ್ತಿವೆ. ಇಂದಿನ ಸಂದೇಶ ಬಾಬಾರವರ ಕಡೆಯಿಂದ ಇದನ್ನೇ ನೆನಪಿಟ್ಟುಕೊಳ್ಳಿ. ಈಗ ಬಲೆ ಮನಸ್ಸು, ಮಾತು ಅಥವಾ ಮುಖ, ನಡತೆಯಿಂದ ಸೇವೆಯ ಗತಿಯನ್ನು ಹೆಚ್ಚಿಸಿಕೊಳ್ಳುತ್ತಾ ನಡೆಯಿರಿ. ತಮ್ಮ ರಾಜ್ಯವನ್ನು ಸಮೀಪ ತರುತ್ತಾ ನಡೆಯಿರಿ. ಒಳ್ಳೆಯದು. ಈ ಬಾರಿ ಯಾರು ಮೊದಲ ಬಾರಿ ಬಂದಿದ್ದೀರಾ, ಫಸ್ಟ್ ಟೈಮ್ ಬಂದಿದ್ದೀರಾ ಬಾಬರವರ ಮಿಲನಕ್ಕಾಗಿ, ಅವರು ಕೈ ಎತ್ತಿ. ತುಂಬ ಒಳ್ಳೆಯದು. ಎಲ್ಲರೂ ಎದ್ದೋಳಿ. ಶುಭಾಶಯಗಳು. ಮತ್ತೆಯೂ ಸಮಾಪ್ತಿಗಿಂತ ಮುಂಚೆ ತಲುಪಿದ್ದೀರಾ, ಹೊಸ ಜನ್ಮ ಪಡೆದಿದ್ದೀರಾ.
ಎಲ್ಲ ಕಡೆಯಿಂದ ಈಗ ಬರುವಂತಹ ಮಕ್ಕಳಿಗೆ ಬಾಪ್ ದಾದ ಮತ್ತು 4 ಕಡೆಯ ಮಕ್ಕಳ ಮೂಲಕ ಹೊಸ ಜನ್ಮಕ್ಕಾಗಿ ಶುಭಾಶಯಗಳು. ಬ್ರಾಹ್ಮಣ ಪರಿವಾರವನ್ನು ನೋಡಿ ಖುಷಿಯಾಗತ್ತೆ ಅಲ್ವಾ? ಆದರೆ ಯಾರು ಈಗ ಬಂದಿದ್ದೀರಾ ಅವರಿಗೆ ಬಾಪ್ ದಾದ ಇದೇ ಹೇಳುತ್ತಾರೆ, ಈಗ ಸಮಯ ಬಹಳ ಕಳೆದು ಹೋಗಿದೆ, ಬಹಳ ಕಡಿಮೆ ಸಮಯವಿದೆ. ಆದ್ದರಿಂದ ಪುರುಷಾರ್ಥವನ್ನು ತೀವ್ರ ಮಾಡಿಕೊಳ್ಳಿ. ತೀವ್ರ ಪುರುಷಾರ್ಥಿಗಳು ಮುಂದುವರಿಯುತ್ತಾರೆ, ನಡೆಯುವುದಿಲ್ಲ, ಹಾರುತ್ತಾರೆ. ಹಾರುವ ಕಲೆಯ ಪುರುಷಾರ್ಥ ಮಾಡಿದ್ದೆ ಆದರೆ ನೀವು ಲೇಟಾಗಿ ಬಂದಿದ್ದರೂ ಸಹ ಪೂರ್ತಿ ಬಾಬಾರವರ ಆಸ್ತಿಯ ಹಕ್ಕನ್ನು ಪಡೆಯಬಹುದು, ಬಾಬನ ಆಸ್ತಿಯ ಅಧಿಕಾರವನ್ನು ಪಡೆಯಬಹುದು. ಪ್ರತಿ ಸೆಕೆಂಡು ಖುಷಿಯಾಗಿ ಇರಬೇಕು ಮತ್ತು ಎಲ್ಲರಿಗೂ ಸಂದೇಶ ಕೊಡಬೇಕು. ಒಳ್ಳೆಯದು. ಇಂದು ಬಾಬಾರವರು ಏನೆಲ್ಲ ಹೇಳಿದ್ದಾರೆ, ಸ್ವರಾಜ್ಯ ಅಧಿಕಾರಿಗಳಾಗಿ ಸ್ವರಾಜ್ಯದ ರಿಸಲ್ಟನ್ನು ಚೆಕ್ ಮಾಡಿಕೊಳ್ಳಿ ಎಂದು. ಆ ಚೆಕ್ ಮಾಡಿಕೊಳ್ಳುವುದರಿಂದ ಯಾವುದೇ ಕಡಿಮೆಯನ್ನು ಬಹಳ ಸಮಯದಿಂದ ಚೇಂಜ್ ಮಾಡಿಕೊಳ್ಳಬಹುದು. ಬಹಳ ಸಮಯದ ಪರಿವರ್ತನೆ ಬೇಕು, ಏಕೆಂದರೆ ಬಹಳ ಸಮಯ ಅಖಂಡ ರಾಜ್ಯ ನಡೆಯುತ್ತೆ, ಇದರ ಅವಶ್ಯಕತೆ ಇದೆ. ಬಹಳ ಸಮಯದ ಪುರುಷಾರ್ಥ ಬಹಳ ಸಮಯದ ಪ್ರಾರಬ್ಧಕ್ಕೆ ಸ್ವತಃವಾಗಿ ಅಧಿಕಾರಿಗಳನ್ನಾಗಿ ಮಾಡುತ್ತದೆ. ಯಾರು ಪುರುಷಾರ್ಥಿಗಳು ಬಹಳ ಸಮಯದಿಂದ ಇರ್ತಾರೆ ಅವರು ಸ್ವತಃವಾಗಿ ಪ್ರಾರಬ್ಧದ ಅಧಿಕಾರಿಗಳಾಗುತ್ತಾರೆ. ಆದ್ದರಿಂದ ಅಂಡರ್ಲೈನ್, ಬಹಳ ಸಮಯದ ಪುರುಷಾರ್ಥವಿರಬೇಕು. ಚೆಕ್ಕಿಂಗ್ ಮಾಡಿಕೊಳ್ಳಿ ಮತ್ತು ಚೇಂಜ್ ಮಾಡಿಕೊಳ್ಳಿ. 4 ಕಡೆಯ ಬಾಪ್ ದಾದರವರ ಹೃದಯ ಸಿಂಹಾಸನ ಅಧಿಕಾರಿ ಪ್ರತಿಯೊಬ್ಬ ಮಗುವಿಗೂ ಬಾಪ್ ದಾದ ಪ್ರತಿದಿನ ಅಮೃತ ವೇಳೆ ವಿಶೇಷ ಶಕ್ತಿಯನ್ನು ಹಂಚುತ್ತಾರೆ. ಅಮೃತ ವೇಳೆ ವಿಶೇಷ ವರದಾನ ಶಕ್ತಿಯನ್ನು ಹಂಚುತ್ತಾರೆ. ಯಾರು ಅಮೃತ ವೇಳೆಯ ಶಕ್ತಿ ವಿಶೇಷ ವರದಾನವನ್ನು ಸ್ವೀಕಾರ ಮಾಡುತ್ತಾರೆ ಅವರು ವಿಶೇಷ ತೀವ್ರ ಪುರುಷಾರ್ಥಿಗಳಾಗುತ್ತಾರೆ. ಅಮೃತ ವೇಳೆಯ ಮಹತ್ವ ಇಟ್ಟುಕೊಳ್ಳುವುದು ಅಂದರೆ ಅರ್ಥ ಬಾಪ್ ದಾದರವರ ಹೃದಯ ಸಿಂಹಾಸನ ಅಧಿಕಾರಿಗಳು ಸದಾ ಆಗಿರುವುದು. ಅಂದಾಗ ಕೆಲವು ಮಕ್ಕಳಿಗೆ ಅಟೆನ್ಷನ್ ಇದೆ ಮತ್ತು ಬಾಪ್ ದಾದ ಪ್ರತಿನಿತ್ಯ ಅವರಿಗೆ ಖಾಸಾಗಿ ಸರ್ಟಿಫಿಕೇಟ್ ಕೊಡುತ್ತಾರೆ, ವಾಹ ಮಕ್ಕಳೇ ವಾಹ್ ಎಂದು. 4 ಕಡೆಯ ತೀವ್ರ ಪುರುಷಾರ್ಥಿ ಪ್ರತಿ ಸಮಯ ಬಾಪ್ ದಾದರವರನ್ನು ತಮ್ಮ ಸಾಥಿ ಮಾಡಿಕೊಂಡು ಕಂಬೈಂಡ್ ಆಗಿರುವ ಅಭ್ಯಾಸಿ ಮಕ್ಕಳಿಗೆ ಬಾಪ್ ದಾದರವರ ವಿಶೇಷ ವರದಾನ, ಬಾಪ್ ದಾದ ಅಂತಹ ಮಕ್ಕಳಿಗೆ ವಿಶೇಷ ವರದಾನ ಕೊಡುತ್ತಿದ್ದಾರೆ. ಸದಾ ಹಾರುತ್ತಾ ನಡೆಯಿರಿ ಮತ್ತು ಅನ್ಯರಿಗೂ ಸಹ ಹಾರಲು ಸಹಯೋಗ ಕೊಟ್ಟು ಹಾರಿಸುತ್ತಾ ನಡೆಯಿರಿ. ಎಲ್ಲರೂ ವಿಜಯಿಗಳಾಗಿದ್ದೀರಾ. ವಿಜಯದ ಫಲ ಬಾಪ್ ದಾದರವರ ಪ್ರತಿ ಸಮಯ ಆಶೀರ್ವಾದ ಪ್ರಾಪ್ತಿಯಾಗತ್ತೆ. ವಿಜಯದ ಫಲವಾಗಿ ಪ್ರತಿ ಸಮಯ ಬಾಪ್ ದಾದರವರ ಆಶೀರ್ವಾದ ಸಿಗತ್ತೆ. ಅಂದಾಗ ಅಮರರಾಗಿ ಎಲ್ಲರಿಗೂ ಅಮೃತವನ್ನು ಕುಡಿಸುತ್ತಾ ಇರಿ. 4 ಕಡೆಯ ಮಕ್ಕಳು ಬಾಪ್ ದಾದಾರವರ ಸನ್ಮುಖದಲ್ಲಿದ್ದೀರಾ. ಪ್ರತಿಯೊಬ್ಬ ಮಗುವಿನ ಜೊತೆ ಬಾಪ್ ದಾದರವರಿಗೆ ಹೃದಯದ ಪ್ರೀತಿ ಇದೆ, ಏಕೆಂದರೆ ಪ್ರತಿ ಮಗುವಿನಲ್ಲಿ ಒಂದಲ್ಲ ಒಂದು ವಿಶೇಷತೆ ಇದೆ. ಈಗ ಸರ್ವ ವಿಶೇಷತೆಗಳಿಂದ ತಮ್ಮನ್ನು ತಾವು ವಿಶೇಷ ಆತ್ಮ ಮಾಡಿಕೊಂಡು ಮುಂದುವರಿಯುತ್ತಾ ನಡೆಯಿರಿ. ಪ್ರತಿಯೊಬ್ಬ ಮಗು ಪರ್ಸ್ನಲ್ಲಾಗಿ ಬಾಪ್ ದಾದಾರವರ ಪದಮ ಗುಣದ ನೆನಪು ಪ್ರೀತಿ, ಪದಮ ಗುಣದಷ್ಟು ನೆನಪು ಪ್ರೀತಿ ಸ್ವೀಕಾರವಾಗಲಿ. ಒಳ್ಳೆಯದು. ಈಗಂತೂ ಮಿಲನ ಮಾಡ್ತಾ ಇರಲಾಗತ್ತೆ. ನಮಸ್ತೆ ಹೇಳಿದ್ರು ಬಾಬಾ. ಮತ್ತೆ ದಾದಿಯರ ಜೊತೆ ಮಾತನಾಡುತ್ತಾ ಹೇಳುತ್ತಾರೆ, ಎಲ್ಲರೂ ಚೆನ್ನಾಗಿ ಚಕ್ಕರ್ ಹಾಕಿದ್ದೀರಾ, ಸುತ್ತಿ ಬಂದಿದ್ದೀರಾ. ಈ ಕಾಲದಲ್ಲಿ ಅಶಾಂತಿಯೂ ಕೂಡ ಹೆಚ್ಚುತ್ತಾ ಇದೆ. ವರ್ತಮಾನದಲ್ಲಿ ಪೂರ್ತಿ ದಿನ ಪರೇಶಾನ್ ಇರ್ತಾರೆ ಮತ್ತು ಶಾಂತಿಯ ವೈಬ್ರೇಷನ್ಸು ಶಾಂತಿ ಕೊಡಿಸುತ್ತೆ. ಅಂದಾಗ ಖುಷಿ ಆಗಿಬಿಡ್ತಾರೆ. ಹೀಗೆ ಯಾರಾದರೂ ಸುಸ್ತಾಗಿರ್ತಾರೆ, ಅವ್ರಿಗೆ ಅರ್ಧ ಗಂಟೆ ಆರಾಮ್ ಸಿಕ್ತು ಅಂದರೆ ಖುಷಿ ಆಗಿಬಿಡ್ತಾರೆ. ಒಳ್ಳೇದು ಮಾಡಿದ್ರಿ. ದಾದಿಯವರು ಹೋಗಿ ಎಲ್ಲರಿಗೂ ಶಾಂತಿಯ ಅನುಭವ ಮಾಡಿಸಿ ಆರಾಮ್ ಕೊಟ್ಟರು, ಬಂದರು, ಸೇವೆ ಮಾಡಿ ಬಂದ್ರಲ್ವಾ. ಎಲ್ಲ ಸ್ಥಾನಗಳಲ್ಲಿ ಬೆಲೆ ಚಿಕ್ಕದೇ ಇರ್ಬೋದು ದೊಡ್ಡದೇ ಇರ್ಬೋದು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಉಮಂಗ ಎಲ್ಲಿರುತ್ತೆ ಅಲ್ಲಿ ಖರ್ಚಿನ ಮಾತೇ ಇರುವುದಿಲ್ಲ.
ಇಷ್ಟು ಆತ್ಮರಿಗೆ ಸಂದೇಶ ಅಂತೂ ಸಿಕ್ಬಿಡುತ್ತೋ, ನಿಮ್ಮ ದೂರಂತೂ ಪೂರ್ತಿ ಆಯಿತು, ಒಳ್ಳೆಯದು. ಈ ರೀತಿ ಮಧ್ಯ ಮಧ್ಯದಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಾ ಇರಿ. ಪ್ರತಿಯೊಂದು ನಗರದವರು ತಮ್ಮ ಅನುಸಾರವಾಗಿ ಹೇಗೆ ಮಾಡ್ತೀರೋ ಅದು ಸರಿ ಇರುತ್ತೆ. ಪ್ರತಿಯೊಂದು ನಗರದವರು ಸಂದೇಶ ಕೊಡುವಂತಹ ಇಂತಹ ಪ್ರೋಗ್ರಾಮ್ಸನ್ನು ಮಾಡ್ತಾ ಇರಬೇಕು ಅಂತಾರೆ ಬಾಬಾ. ಡಬಲ್ ವಿದೇಶಿಯ ಹಿರಿಯ ಸಹೋದರಿಯರ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ, ಬಾಬ್ದಾದರವರಿಗೆ ಗ್ರೂಪನ್ನು ಕರೆಸಿ ರಿಫ್ರೆಶ್ ಮಾಡುವುದು ಇಷ್ಟ ಆಗತ್ತೆ. ಏಕೆಂದರೆ ಅಲ್ಲಿ ಬಹಳ ದೂರ ಇರುತ್ತಾರೆ. ಸಮೀಪ ಬರುವುದರಿಂದ ಒಬ್ಬರಲ್ಲಿ ಒಬ್ಬರಿಗೆ ಗುಣಗಳೇ ಕಾಣುತ್ತದೆ. ದೂರದಲ್ಲಿ ಗೊತ್ತೇ ಆಗುವುದಿಲ್ಲ. ಅನ್ಯರನ್ನು ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ನೋಡಿದಾಗ ಉಮಂಗವೂ ಬರುತ್ತೆ. ಅಂದಾಗ ಆಬುವಿನಲ್ಲಿ ಈ ಪ್ರೋಗ್ರಾಮ ಚೆನ್ನಾಗಿ ಆಗತ್ತೆ ಮತ್ತು ಪರಸ್ಪರದಲ್ಲಿ ಉತ್ಸಾಹ ತುಂಬಿಕೊಂಡು ಸಂಘಟನೆಯನ್ನು ಪಕ್ಕಾ ಮಾಡುತ್ತೀರಾ. ಇದು ಚೆನ್ನಾಗಿದೆ, ಒಳ್ಳೆಯದು, ಚೆನ್ನಾಗಿ ನಡೀತಾ ಇದೆ ಅಲ್ವಾ. ಪರಸ್ಪರದಲ್ಲಿ ಒಬ್ಬರಿಗೊಬ್ಬರಿಗೆ ಸಹಯೋಗ ಕೊಡುವುದರಿಂದ ಮುಂದುವರಿಯುತ್ತೀರಾ. ಸಮಯ ಕೊಡ್ತೀರಾ ಅಲ್ವಾ. ತಮ್ಮ ಸೇವೆಯನ್ನು ಬಿಟ್ಟು ಸಮಯವನ್ನು ಕೊಡ್ತೀರಾ, ಹೃದಯದಿಂದ ಸಮಯ ಕೊಡ್ತೀರಾ. ತಮ್ಮ ಕಾರ್ಯ ಪೂರ್ಣ ಮಾಡಿ ಸಫಲವಾಯಿತು, ಈಗ ಬಲೆ ಹೋಗಿ. ಎಲ್ಲರೂ ಚೆನ್ನಾಗಿ ಸಹಯೋಗ ಕೊಟ್ಟರು. ಫಾರಿನ್ನವರು ಮಾಡಿದ್ರು, ಇಂಡಿಯಾದವರು ಮಾಡಿದ್ರಿ. ಫಾರಿನ್ನವರು ಸೇವೆ ಮಾಡಿದ್ರಿ, ಇಂಡಿಯಾದವರು ಮಾಡಿದ್ರಿ, ತುಂಬ ಟೈಮ್ ಕೊಟ್ರಿ, ಒಳ್ಳೆಯದು. ಯು ಪಿ ಝೋನನ್ನ ಸೇವಾದಾರಿಗಳ ಜೊತೆ ಬಾಬಾ ಮಾತಾಡ್ತಾರೆ. ಯು ಪಿ ಅವ್ರದ್ದು ಸೇವೆ ಇದ್ದ ಸಮಯದಲ್ಲಿ ಬಾಬಾ ಹೇಳ್ತಾರೆ, ಬಾಬ್ದಾದ ಎಲ್ಲ ಝೋನ್ನವ್ರಿಗೆ ಹೇಳುತ್ತಾರೆ, ಪ್ರತಿಯೊಬ್ಬರು ತಮ್ಮ ಝೋನಲ್ಲಿ ಒಂದು ಅಂತಹ ಗ್ರೂಪನ್ನು ತಯಾರು ಮಾಡಿರಿ. ಆ ಗ್ರೂಪಲ್ಲಿ ಎಲ್ಲ ವರ್ಗದವರು ಇರಬೇಕು. ಯಾರು ತಮ್ಮ ವರ್ಗದವರಾಗಿರ್ತಾರೆ ಸೇವೆಗಾಗಿ ಪ್ರತಿಯೊಂದು ಝೋನ್ನವರು ತಮ್ಮ ಏರಿಯಾದಲ್ಲಿ ಪ್ರತಿ ವರ್ಗದ ಸೇವೆ ಮಾಡ್ತಿರ್ತೀರಾ. ಆದರೆ ಪ್ರತಿ ಝೋನಲ್ಲಿ ಅಂತಹ ಗ್ರೂಪ್ ಸರ್ವಿಸ್ ಮಾಡಲಿಕ್ಕೆ ತಯಾರಾಗಬೇಕು. ಅದರಲ್ಲಿ ಪ್ರತಿ ವರ್ಗದವರು ಒಬ್ಬೊಬ್ಬರು ಇರಬೇಕು. ಎಲ್ಲಿ ಪ್ರೋಗ್ರಾಮ್ ಮಾಡ್ತೀರಾ ಅಲ್ಲಿ ಆ ಗ್ರೂಪ್ ತಮ್ಮ ತಮ್ಮ ವರ್ಗಕ್ಕೆ ವಿಶೇಷವಾಗಿ ನಿಮಂತ್ರಣ ಕೊಡಬೇಕು. ಯಾವುದೇ ವರ್ಗದವರು ದೂರು ಮಾಡಬಾರದು, ನಮಗೆ ಸಂದೇಶ ಸಿಗಲಿಲ್ಲವೆಂದು. ಮತ್ತು ಪ್ರತಿಯೊಬ್ಬರು ಏನು ವೆರೈಟಿ ಗ್ರೂಪ್ಸು ತಯಾರಾಗಿದೆ ಅವರು ಸೇವೆಯನ್ನು ಹೆಚ್ಚಿಸಬೇಕು. ತಮ್ಮ ವರ್ಗದವರನ್ನು ಮತ್ತಷ್ಟು ಜೊತೆಯಲ್ಲಿ ಸೇರಿಸ್ಕೋಬೇಕು. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಅನುಭವ ಹೇಳಬೇಕು. ನಮಗೆ ಈ ಜ್ಞಾನದಿಂದ ಏನು ಸಿಕ್ತು, ಏನು ಅನುಭವ ಮಾಡ್ತಿದ್ದೀವಿ ಎಂದು. ಪ್ರತಿ ಝೋನ್ನಲ್ಲಿ ಅಂತಹ ಸೇವೆಯ ಗ್ರೂಪ್ ತಯಾರು ಮಾಡಿರಿ. ಬಲೆ ಭಾಷಣ ಮಾಡಲಿಕ್ಕೆ ಟೈಮ್ ಅಷ್ಟು ಸಿಗದಿರಬಹುದು, ಆದರೆ ಅವರಿಗೆ ಫಂಕ್ಷನ್ನ ಸಮಯದಲ್ಲಿ ಹಿಂದೆ ಲೈನಲ್ಲಿ ಕೂರಿಸಿ ಅವರ ಪರಿಚಯ ಸ್ಟೇಜ್ ಸೆಕ್ರೆಟರಿ ಕೊಡಬೇಕು. ಬಾಬಾ ಹೇಳ್ತಾರೆ, ಪ್ರೋಗ್ರಾಮ್ಸ್ ಟೈಮಲ್ಲಿ ಅವರನ್ನು ಕೂರಿಸಿ ಅವರಿಗೆ ಅವ್ರ ಪರಿಚಯ ಕೊಡಬೇಕು. ಸ್ಟೇಜ್ ಮೇಲೆ ಒಬ್ಬರದೊಬ್ಬರು ಅನುಭವ ಹೇಳಲಿಕ್ಕೆ ಕೊಡಬೇಕು, ಒಬ್ಬೊಬ್ಬರದ್ದು ಅನುಭವ ಹೇಳಲಿಕ್ಕೆ ಇಡಬೇಕು. ಮತ್ತು ಪರಿವಾರದಲ್ಲಿರ್ತಾ ತಮ್ಮ ಕಾರ್ಯ ಮಾಡುತ್ತಾ ನಮ್ಮ ಜೀವನ ಹೇಗೆ ಕಳೀತಾ ಇದೆ, ಹೇಗೆ ಬದಲಾಯಿತು, ಈ ಅನುಭವ ಚಾನ್ಸ್ ತಗೊಂಡು ಟೈಮ್ ಇದ್ದರೆ ಹೇಳಬೇಕು ಎಲ್ಲರಿಗೂ. ಇಂತಹ ವಿಶೇಷ ಮೈಕ್ಸನ್ನು ತಯಾರು ಮಾಡಿ ಅವ್ರು ಸೇವೆ ಮಾಡ್ತಾ ಇರಬೇಕು. ಅಂತಹ ಮೈಕು ತಯಾರು ಮಾಡಿ ಅಂತಾರೆ ಬಾಬಾ. ಒಳ್ಳೆಯದು. ಯು ಪಿ ಅವರು ವಿಶೇಷವಾಗಿ ಬ್ರಹ್ಮ ಬಾಬಾರವರ ಪಾಲನೆ ಪಡೆಯುವ ಅಧಿಕಾರ ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಯು ಪಿಯಲ್ಲಿ ಬ್ರಹ್ಮ ಬಾಬಾರವರ ಹೆಸರಿನಿಂದ ಸ್ಮಾರಕವೂ ಇದೆ. ಅಂದಾಗ ಯು ಪಿಯ ಭಾಗ್ಯವಾಗಿದೆ. ಜಗದಂಬೆ ಮತ್ತು ಬ್ರಹ್ಮ ಬಾಬಾರವರ ಪಾಲನೆ ತಾವು ಪಡೆದಿದ್ದೀರಾ. ಪಾಲನೆಯ ಭೂಮಿಯಾಗಿದೆ. ಭಾಗ್ಯದ ನಕ್ಷತ್ರ ಬ್ರಹ್ಮ ಬಾಬಾ ಮತ್ತು ಜಗದಂಬೆ ಯು ಪಿಗೆ ವರದಾನದಲ್ಲಿ ಕೊಟ್ಟಿದ್ದಾರೆ. ಒಳ್ಳೆಯದು. ಈಗ ದಿನ ಪ್ರತಿದಿನ ಬಾಬಾ ನೋಡುತ್ತಿದ್ದಾರೆ. ಸೇವೆಯ ಸ್ಥಾನಗಳು, ಮತ್ತಷ್ಟು ಉಪಸೇವಾ ಕೇಂದ್ರಗಳು, ಗೀತಾ ಪಾಠಶಾಲೆಗಳು ಇವೆ. ಮೊದಲಿನಕ್ಕಿಂತ ಈಗ ವೃದ್ಧಿ ಚೆನ್ನಾಗಿದೆ. ಆದ್ದರಿಂದ ಬಾಬ್ದಾದರವರು ಖಾಸಾಗಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ವೃದ್ಧಿ ಆಗುತ್ತಾ ಮುಂದುವರಿಯಿರಿ ಮತ್ತು ನಂಬರ್ ವೃದ್ಧಿ ಮಾಡುವುದರಲ್ಲಿ, ಸಂದೇಶ ಕೊಡುವುದರಲ್ಲಿ ನಂಬರ್ 1 ಆಗಿರಿ. ಒಳ್ಳೆಯದು. ಬಾಬ್ದಾದ ಖುಷಿಯಾಗಿದ್ದಾರೆ. ಮತ್ತಷ್ಟು ಮುಂದುವರಿಸುತ್ತಾ ನಡೆಯಿರಿ. ಟೀಚರ್ಸ್ಗೆ ಶುಭಾಶಯಗಳು. ವೃದ್ಧಿ ಮಾಡುತ್ತಿದ್ದೀರಾ. ಇದಕ್ಕಿಂತಲೂ ಜಾಸ್ತಿ ವೃದ್ಧಿ ಮಾಡುತ್ತಾ ಇರಬೇಕು. ಒಳ್ಳೆಯದು.
ವರದಾನ: ಸಂಘಟನೆಯಲ್ಲಿ ಸಹಯೋಗದ ಶಕ್ತಿಯ ಮೂಲಕ ವಿಜಯಿಗಳಾಗುವಂತಹ ಸರ್ವರ ಶುಭಚಿಂತಕರಾಗಿರಿ. ಸಂಘಟನೆಯಲ್ಲಿ ಸಹಯೋಗದ ಶಕ್ತಿಯ ಮೂಲಕ ವಿಜಯಿ ಆಗುವಂತಹ ಸರ್ವರ ಶುಭಚಿಂತಕರಾಗಿರಿ. ವರದಾನದ ವಿಶ್ಲೇಷಣೆ: ಒಂದು ವೇಳೆ ಸಂಘಟನೆಯಲ್ಲಿ ಪ್ರತಿಯೊಬ್ಬರೂ ಒಬ್ಬರಿಗೊಬ್ಬರು ಸಹಯೋಗಿಗಳಾಗಿದ್ದು ಶುಭಚಿಂತಕರಾಗಿದ್ದಿದ್ದೇ ಆದರೆ ಸಹಯೋಗದ ಶಕ್ತಿಯ ಕೋಟೆ ಬಹಳ ಕಮಾಲ್ ಮಾಡುತ್ತದೆ. ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಶುಭಚಿಂತಕರು ಸಹಯೋಗಿಗಳಾಗಿದ್ದಾಗ ಮಾಯೆಗೆ ಸಾಹಸ ಬರುವುದಿಲ್ಲ ಈ ಕೋಟೆಯ ಒಳಗೆ ಬರಲು. ಆದರೆ ಸಂಘಟನೆಯಲ್ಲಿ ಸಹಯೋಗದ ಶಕ್ತಿ ಯಾವಾಗ ಬರುವುದು? ಯಾವಾಗ ಈ ದೃಢ ಸಂಕಲ್ಪ ಮಾಡ್ತೀರಾ. ಬಲೆ ಎಷ್ಟೇ ಮಾತುಗಳು ಸಹನೆ ಮಾಡಿಕೊಳ್ಳಬೇಕಾಗಿ ಬರಲಿ, ಆದರೆ ಎದುರಿಸಿ ತೋರಿಸ್ತೀವಿ, ವಿಜಯಿಗಳಾಗಿ ತೋರಿಸುತ್ತೇವೆ. ಸ್ಲೋಗನ್: ಯಾವುದೇ ಇಚ್ಛೆ ಒಳ್ಳೆಯವರಾಗಲು ಬಿಡುವುದಿಲ್ಲ, ಆದ್ದರಿಂದ ಇಚ್ಛಾ ಮಾತ್ರ ಅವಿದ್ಯಾ ಆಗಿರಿ. कोई भी इच्छा अच्छा बनने नहीं देगी, इसलिए इच्छा ಮಾತ್ರ ಅವಿದ್ಯಾ ಬನೋ ಅಂತಾರೆ ಬಾಬಾ. ಅವ್ಯಕ್ತ ಇಶಾರೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಹೇಗೆ ಸಿಹಿ ತಿನ್ನಿಸುವುದರಲ್ಲಿ ಸ್ವಲ್ಪ ಸಮಯಕ್ಕೋಸ್ಕರ ಬಾಯಿ ಸಿಹಿ ಮಾಡುತ್ತೀರ ಅಲ್ವಾ, ಬಾಯಿ ಸಿಹಿ ಆಗತ್ತೆ. ಸ್ವೀಟ್ ತಿನ್ಸಿದ್ರೆ ಸ್ವಲ್ಪ ಸಮಯಕ್ಕೋಸ್ಕರ ಬಾಯಿ ಸಿಹಿ ಆಗತ್ತೆ, ಖುಷಿ ಆಗತ್ತೆ. ಹಾಗೆ ಸ್ವಯಂ ಮಧುರರಾಗಬೇಡಿ ಮತ್ತು ಸದಾ ಬಾಯಲ್ಲಿ ಮಧುರ ಮಾತುಗಳೇ ಮಾತನಾಡುತ್ತೀರಿ. ಈ ರೀತಿ ಮಧುರ ಮಾತುಗಳು ಸ್ವಯಂಗೂ ಖುಷಿ ಕೊಡುತ್ತೆ, ಅನ್ಯರನ್ನೂ ಕೂಡ ಖುಷಿಪಡಿಸುತ್ತೆ. ಈ ವಿಧಿಯಿಂದ ಸದಾ ಸರ್ವರ ಬಾಯಿ ಸಿಹಿ ಮಾಡುತ್ತಾ ಇರಿ. ಸದಾ ಮಧುರ ದೃಷ್ಟಿ, ಮಧುರ ಮಾತು, ಮಧುರ ಕರ್ಮವಿರಲಿ. ಓಂ ಶಾಂತಿ.